ಇಂದಿನ ಕತೆ ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿ. ಒಂದು ಹಳ್ಳಿಗೆ ದಾರಿ ಹೋಗ ಬರ್ತಾನೆ. ಆ ಹಳ್ಳಿಯಲ್ಲಿ ಅವನ ಎದುರಿಗೆ ಸಿಗುವಂತಹ ಒಬ್ಬ ಬುದ್ಧಿವಂತ ವ್ಯಕ್ತಿಯನ್ನ ಆತ ಮಾತನಾಡಿಸ್ತಾನೆ. ನಾನು ನನ್ನ ಹಳೆ ಹಳ್ಳಿಯನ್ನ ಬಿಟ್ಟು ಬೇರೆ ಹಳ್ಳಿಗೆ ಶಿಫ್ಟ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಹಳ್ಳಿ ಹೇಗಿದೆ, ಇಲ್ಲಿ ಜನ ಹೇಗಿದ್ದಾರೆ, ನಾನು ಇಲ್ಲಿ ವಾಸ ಮಾಡಬಹುದಾ ಅಂತ ಬುದ್ಧಿವಂತನನ್ನ ಕೇಳ್ತಾನೆ. ದಾರಿ ಹೋಗನ ಮಾತು ಕೇಳ್ದಂತಹ ಬುದ್ಧಿವಂತ ವ್ಯಕ್ತಿ, ನೀನು ಈಗ ವಾಸ ಮಾಡ್ತಾ ಇದೆಯಲ್ಲ, ಆ ಹಳ್ಳಿಯಲ್ಲಿ ಹೇಗಿದ್ದಾರೆ ಜನ, ಅವರ ಸ್ವಭಾವ ಹೇಗಿದೆ ಅಂತ ಕೇಳ್ತಾನೆ. ಆಗ ದಾರಿ ಹೋಗ, ಅಯ್ಯೋ ಕೇಳಲೇಬೇಡಿ, ಸ್ವಾರ್ಥಿಗಳು ನಮ್ಮೂರಿನ ಜನ, ಕ್ರೂರಿಗಳು, ಅಸಭ್ಯವಾಗಿ ವರ್ತಿಸ್ತಾರೆ, ಪರಸ್ಪರ ಸಹಾಯನೇ ಮಾಡಲ್ಲ, ಹಾಗಾಗಿ ನಾನು ಆ ಹಳ್ಳಿಯನ್ನ ಬಿಟ್ಟು ಬರ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿದಂತಹ ಬುದ್ಧಿವಂತ, ಓಹೋ ಈ ಹಳ್ಳಿಯಲ್ಲೂ ಹಾಗೆ, ಅಂತವರೇ ಜನ ಇರೋದು ಅಂತ ಹೇಳಿ ಸುಮ್ನಾಗ್ತಾನೆ. ಸ್ವಲ್ಪ ಸಮಯ ಆಗತ್ತೆ. ಇನ್ನೊಬ್ಬ ದಾರಿ ಹೋಗ ಅದೇ ದಾರಿಯಲ್ಲಿ ಬರ್ತಾನೆ. ಬುದ್ಧಿವಂತನೇ ಆತನಿಗೆ ಎದುರಾಗ್ತಾನೆ. ಬುದ್ಧಿವಂತನ ಮುಂದೆ ಹಿಂದೆ ಕೇಳಿದ್ನಲ್ಲ ದಾರಿ ಹೋಗ, ಅದೇ ಪ್ರಶ್ನೆಯನ್ನ ಈ ದಾರಿ ಹೋಗ ಕೂಡ ಕೇಳ್ತಾನೆ. ನಾನು ಹಳ್ಳಿಯನ್ನ ಬದಲಾಯಿಸ್ಬೇಕು ಅನ್ಕೊಂಡಿದ್ದೀನಿ, ಈ ಹಳ್ಳಿಯಲ್ಲಿ ಎಂತ ಜನ ಇದ್ದಾರೆ ಅಂತ ಕೇಳ್ತಾನೆ. ಆಗ ಬುದ್ಧಿವಂತ, ನಿಮ್ ಹಳ್ಳಿಯಲ್ಲಿ ಎಂತ ಜನ ಇದ್ರು ಅಂತ ಪ್ರಶ್ನೆ ಕೇಳ್ತಾನೆ. ದಾರಿ ಹೋಗ, ಅಯ್ಯೋ ನಮ್ಮ ಹಳ್ಳಿ ಜನ ತುಂಬಾ ಒಳ್ಳೆಯವರು, ಇಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ, ಪರಸ್ಪರ ಸಹಾಯ ಮಾಡ್ತಾರೆ, ದಯೆ ಕರುಣೆ ಎಲ್ಲ ಇದೆ ಅವರಿಗೆ, ಅವರನ್ನ ಬಿಟ್ಟು ಬರೋಕೆ ಮನಸ್ಸೇ ಇಲ್ಲ, ಅನಿವಾರ್ಯ ಕಾರಣಕ್ಕೆ ಹಳ್ಳಿಯನ್ನ ಬಿಡೋ ಪರಿಸ್ಥಿತಿ ಬಂದಿದೆ ನನಗೆ ಅಂತ ಹೇಳ್ತಾನೆ. ಆಗ ಬುದ್ಧಿವಂತ, ಹೌದಾ, ಈ ಹಳ್ಳಿಯಲ್ಲೂ ಕೂಡ ತುಂಬಾ ಒಳ್ಳೆ ಜನ ಅಂತ ಹೇಳಿ ಸುಮ್ಮನಾಗ್ತಾನೆ. ನಾವು ಜಗತ್ತನ್ನ ಜಗತ್ತಿದ್ದಂತೆ ನೋಡಲ್ಲ, ನಾವು ಹೇಗಿದ್ದೀವೋ ಹಾಗೆ ನಾವು ಜಗತ್ತನ್ನ ನೋಡ್ತೀವಿ. ಜನರ ನಡವಳಿಕೆಯನ್ನ ನಾವು ನಮ್ಮ ನಡವಳಿಕೆಯಂತೆ ಅರ್ಥ ಮಾಡ್ಕೊಳ್ತೀವಿ. ನಾವು ಕ್ರೂರಿಗಳು, ನಮ್ಗೆ ಕರುಣೆ ಇಲ್ಲ, ನಮ್ಗೆ ಪ್ರೀತಿ ಇಲ್ಲ, ನಮ್ಗೆ ಭರವಸೆ ಇಲ್ಲ ಅಂದ್ರೆ ನಾವು ನಮ್ಮ ಮುಂದಿರೋರನ್ನ ಕೂಡ ಹಾಗೆ ನೋಡ್ತೀವಿ. ಅದೇ ನಮ್ಮಲ್ಲಿ ಪ್ರೀತಿ, ಆತ್ಮವಿಶ್ವಾಸ, ಹಾಗೇನೆ ದಯೆ ತುಂಬಿದ್ರೆ ಬೇರೆಯವರು ಕೂಡ ನಮ್ಗೆ ಹಾಗೆ ಕಾಣ್ತಾರೆ. ಕೊಳಕೂರು, ಕೆಟ್ಟ ಸ್ನೇಹಿತರು, ಅಸೂಯೆ ಪಡುವಂತಹ ಸಂಬಂಧಿಕರು ಅಂತ ಅವರನ್ನ ದೂರ್ತಾ ಅವರನ್ನ ಬದಲಾಯಿಸ್ತಾ ಹೋದ್ರೆ ನಾವೆಲ್ಲೂ ನೆಲೆ ನಿಲ್ಲೋಕೆ ಆಗಲ್ಲ. ಯಾವ ಸ್ನೇಹಿತರು ನಮ್ಮ ಜೊತೆಗಿರಲ್ಲ, ಯಾವ ಸಂಬಂಧಿಕರು ನಮ್ಮನ್ನ ಕೈ ಹಿಡಿಯಲ್ಲ. ನೀವು ಪದೇ ಪದೇ ಇವರನ್ನ ಬದಲಾಯಿಸೋ ಬದಲು ನಿಮ್ಮ ಸ್ವಭಾವವನ್ನ ಬದಲಾಯಿಸ್ಕೊಳ್ಳಿ, ನೀವು ನೋಡುವ ದೃಷ್ಟಿಯನ್ನ ಬದಲಾಯಿಸ್ಕೊಳ್ಳಿ, ನಿಮ್ಮ ನಡವಳಿಕೆಯನ್ನ ಬದಲಾಯಿಸ್ಕೊಳ್ಳಿ. ಧನ್ಯವಾದಗಳು.